ಬಂದು ಮುಟ್ಟುತ್ತಾರೇನಪ್ಪ? ಏನ್ ಮಾತಾಡ್ತಿ ಬಾಳೆ? ಮುಟ್ಟಿದರೆ ಆ ಪರಶಿವನೇ ಬಂದು ಮುಟ್ಟಬೇಕಲ್ಲ. ನಿನ್ನ ಮಗಳು ಭವಿಷ್ಯ ಹೊಲಸಾಗಿದ್ದರೆ ಅದನ್ನು ತಿದ್ದಿ ಬರೆಯಲು ವಿಜಯ ಇದು ದೇವರು ಬಾಬಣ್ಣ ಬಂದು ಬರೀತಾನ. ಯಾವ ಬರೀತಾನ? ಬಾಬಾಲಿಂಗೇಶ್ವರ್. ಅದೇ ಐಸ್ ಬಾಬಣ್ಣ ಅಂತ. ಹೌದಾ? ಏನಪ್ಪ ಆತೇಪ್ಪ ಮುಕ್ಕೊಂಡು ನಿಂದಿರ್ತೀನಿ. ಹೇ ನೀನು ನೋಡು. ನಾನು ಮುತ್ತಿಲ್ಲ. ಅದೇನ್ ಸೈಡ್ ಇಂಡಿಕೇಟರ್ ನಿಂದ ಮತ್ತೆ ಎರಡು ಮುಚ್ಚು. ಆಯಾ ತೋರಿ ಹೆಡ್ಲೈಟ್ ಹೊಡೆದ ನಿನ್ನ ಹಿರಿದವಳ. ಯಪ್ಪ ಭವಿಷ್ಯ ಹೇಳಕ್ ಬಂದ್ರಿ, ಭವಿಷ್ಯ ಹೇಳ್ರಿ. ಏನದಾಳು ಮರೆ ರೋ ಮಮತಾವ್ ಏನ್ ತಿಂದ ಹಡ್ದಾಳು. ಐ ಲವ್ ಯು, ಐ ಲವ್ ಯು. ಜೀವ ಹೂವಾಗಿದೆ, ಪಾವತಿನಾಗಿದೆ, ಬಾಳು ಹಾರಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ತಂಗಿ ದೇವರ ಮಂತ್ರ ಗಪ್ಪ ಯಪ್ಪ ಏನತ್ತ ಇವ್ರ ನನ್ನ ತಲಿ ಕುದ್ದಾಕತ್ತಾರೋ ಯಪ್ಪ. ಅವ್ರ ಯಾಕೆ ಕುಟ್ಟಾರು? ಆ ದೇವರೇ ಬಂದು ಕುಟ್ಟಾಕತ್ತ ಕುಟ್ಟಿಸ್ಕೋ. ನೋಡು ದೇವ್ರ ಕುಟ್ತಾನ. ನೀ ಯಾಕೆ ಹೇಳಮ್ಮ? ಕೊಟ್ಟಪ್ಪ ಬೆಳತನ ಕೊಟ್ಟು. ಎಂತ ಸೌಂದರ್ಯವತಿ ನೀವು. ಕನ್ನೆರಡು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನಗಲು ಬಿರಿದಂತೆ. ಯಪ್ಪ ಏನಾಗ್ತವ? ಇದೆಲ್ಲ ಇಚ್ಕಾಕತ್ತಾರೋ. ಅವ್ರ ಯಾಕೆ ತಿಕ್ತಾರು? ಆ ದೇವರ ಇಟ್ಕಾಕತ್ತೆ ಅಂತ ಸುಮ್ಮನೆ ಇಟ್ಕಿಸ್ಕೊಯ್ವ ಚಲೋ ಆಕತ್ತೆ. ಎಲ್ಲಿದ್ಯೋ ಬೈನಿ, ಎಲ್ಲಿದ್ಯೋ? ನಿನ್ನಂಗೆ ಎಲ್ಲರಿಗೂ ಹಬ್ಬ ಉಳಿಸಿಗ್ಲಿ ಮರೆ. ಉದ್ದಾರ ಮುಂದೆ ಬರ್ತಾರೆ. ಬಾಲೆ ಓ ಗಲ್ಲದಲ್ಲೂ ಇಲ್ಲವೇ ಆರಕ್ಕೆ? ಇಲ್ಲ ಮತ್ತೆಲ್ಲಿದೆ? ಹುಡುಕು ತಿಂಗಡನಾದ ಹುಡುಕು. ಹಿಂಗ್ ಉರುಪಿ ಎಬ್ಬತ್ತವ್ರನ್ನ ಎಲ್ಲಪ್ಪ ನಂದು ಹೋಗೇತಂತಾರೆ. ಇಲ್ಲಾಂದ್ರೆ ಬಾಯಿಗೆ ಉಡುಪಿ ಎಬ್ಬಿಸ್ಬೇಕಂದ್ರ ನಾನ ಹೇಳ್ತೀನಿ. ಇದು ಏಳೇಳು ಜನ ಮಗಲ ಆಗಿಂದಾಗಿ ನಿನ್ನ ಗಮನ. ಎಂತ ನಮ್ಮ ಜೋಡಿ. ಇದು ಏಳೇಳು ಜನ ಮಗಲ ಯಪ್ಪ ಏನ ಇವ್ರ ಕೈ ಇಚ್ಕಾಕತ್ತಾರೋ. ಸಾಕಾತ್ವ ನಿನ್ನ ಕೈಯಾಗಿ ಭವಿಷ್ಯ ಅರಿತಕ್ಕರ್ ಯಾಕೆ ಬಂದ ನೋಡು. ಅವ್ ಏನ್ ಇಷ್ಟು ಕೊಲಕ್ ನಿನಗ ಚಲೋ ನಿಂಗ ಚಲೋ ಆಕತ್ತೆ. ಏ ಪೈಲವನ್ ಪಾಪ್ಯ, ಇವಳು ಸಾಮಾನ್ಯವಾದ ಬಾಲೆ ಅಲ್ಲ. ಆ ಪರಶಿವನ ಪಕ್ಕದಲ್ಲಿರುವವಳು ಯಾರು? ಪಾರ್ವತಿ. ಆ ಪಾರ್ವತಿ ದೇವಿಯ ಸ್ವರೂಪಳೆ ನಿನ್ನ ಮಗಳು. ನನ್ನ ಮಗಳಿಗೆ ನಾನು ಕೈ ಮುಗಿತಿರ್ಪಯ್ಯವ್ವ ಸುಮ್ಮನೆ. ನೋಡು, ನಿನ್ನ ಮಗಳು ಒಂದು ಮನಸ್ಸಿಗೆ ಹಾಕುರಕತ್ತಾಳ. ಏನ ಏನ್ರಿ? ಒಂದು ಭವಿಷ್ಯ ಹೇಳ್ತೀನಿ, ಈಗ ಹೇಳ್ತೀನಿ ಕೇಳು. ನಾಳೆ ಮಠ ಮಧ್ಯಾಹ್ನ ನಿನ್ನ ಮಗಳ ಕೈಗೆ ತಂಪಾಗಿ ಯಾರು ಕೊಡುತ್ತಾರೋ ಅವರಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಂತ ದೇವರ ಆಶೀರ್ವಾದ ಆಗಿದೆ. ಇದಕ್ಕೇನಾದ್ರೂ ತಪ್ಪು ನಡೆದಿದ್ದೆ ಆದರೆ ಅದೇ ರಾತ್ರಿ 9, 10, 11ಕ್ಕೆ ನಿನ್ನ ದುರ್ಮರಣ. ಅಂದ್ರ ಇದೇನು ಪಾನಾ ನಂಬರ್ ಏನ್ರಿ? ಇಲ್ಲ, ಓಸಿ ನಂಬರ್ ಇದು. ತಗಿಲೇನ ಮಕ್ಕಳ್ರಿ 3ನೇ ಕಣ್ಣ ಬಿಡಿ ಸರಿ ಹೇಳ್ರಿ. ಬಿಟ್ಟೇನು 9 ಗಂಟೆ 10 ನಿಮಿಷ 11 ಸೆಕೆಂಡಿಗೆ ನೀ ಸಾಯ್ತಿ. ಅಯ್ಯೋ ಮತ್ತೀಗ ನಾವು ಕಣ್ಣು ತೆಗಿಬೋದಪ್ಪ? ಕೂಡದು ಯವ್ವ. ಈಗೆಲ್ಲ ನಾವಿಲ್ಲಿಂದ ಮಾಯವಾಗಿ ಮನೆಗೆ ಹೋಗಿ ಆಕಳ ಸಗಣಿ ಎಣ್ಣೆ ಅನ್ನವೆಂದು ಊಟ ಮಾಡ್ಬೇಕು. ಊಟ ಮಾಡ್ತಿದ್ದಾರೆ. ಗೋಮೂತ್ರವನ್ನೇ ಫಿಲ್ಟರ್ ನೀರೆಂದು ಕುಡಿಬೇಕು. ಅದೇ ದೇವ್ರ ಬಿಡ್ರಿ, ದೇವ್ರ ನೀರವು. ಮತ್ತದಕ್ಕೆ 5 ರೂಪಾಯಿ ಕಾಯಿನ್ಸ್ ಹಾಕ್ಲಿ, 2 ರೂಪಾಯಿ ಕಾಯಿನ್ಸ್ ಹಾಕಿ ಅಂದ್ರೆ ಕೆಲಸ ಆಗಲ್ಲ. ಕೆಳಗ ಬಕೆಟ್ ಸರಿಸಿ ಉಷನ್ನು ಬಿಡ್ತತಿ, ತಗೊಂಬಂದ್ ಕುಡಿ. ಇನ್ನೊಂದು ಪಾಪ್ಯ, ಏನ್ ಕಟ್ಟಿರ್ಬಿ ಕೆಂಪಿರ್ಬಿ ಕೆನ್ಸ್ಗ ಎಲ್ಲೆಲ್ಲಿರ್ತಾವ ನೋಡು, ಅಲ್ಲೇ ಬೆಲ್ಲದ ತಟ್ಟು ಹಾಸು. ಅದ್ರ ಮ್ಯಾಗ ನೀ ಮಕ್ಕೊಂಡು ಸಕ್ರಿ ತಟ್ಟು ಹಾಸ್ಕೊಂಡ್ ಮಕ್ಕೋಬೇಕು. ಉಳಿತಂದ್ರೆ ನಮ್ಮಪ್ಪ ಅವನು ಯಾರಿಗೆ ಬೇಕಾಗ್ಯ ಮುದೋಡಿ ಅವ. ಅವ್ ಹೋದಂದ್ರ ನಮಗೂ ಸ್ವಲ್ಪ ಹೆಲ್ಪ್ ಆಗ್ತದ. ನಿನಗೇನಾರ ವಿಚಾರ ಗೊತ್ತಾನ? ಅದ ಏನ ತಟ್ಟು ಮೇಲೆ ಇರ್ಬಿ ತಟ್ಟು ಮೇಲೆ ಇದೆ ಇರ್ಬಿ ತಟ್ಟ ಮಠ
20 ರೂಪಾಯಿ ಕೊಂದರಲ್ಲ ಸಣ್ಣ ತಿಂದ್ರೆ ಸಕ್ರಿ ತಿಂದ ಬ್ಯಾಡ್ರಿ ರಿಯಲ್ ಹೊಡ್ಕೊಳತ್ತೈತೆ ನಿಮ್ ಮೌನ ಅಂತ ಯಾರ ಮೌನ ಏನ್ ಮಾಡು ನಾವು ಮತ್ತೆ ಪೊಲೀಸ್ ಸ್ಟೇಷನ್ ಹೋಗುದಾಗ ಅನ್ನಟಕ್ಕೆ ತಾನೇ ಸಾಯ್ಬೇಕಂತ ಪ್ಲಾನ್ ಹೇಳ್ತಾರೆ ಅದಕ್ಕ ಬಾಯ್ ಕಡ ಸುಮ್ನಿಂದ್ರ ನಿಂದ್ರಿ ನೀ ಕೈ ಬಿಡ್ತಂಗಿ ನೀ ಮತ್ತೆ ಹೇಳಕ್ ನೀ ಹೋಗಕ್ಕಡ ನಾ ಏನ್ ಮಾಡ್ಲಿಕ್ಕೆ ಕರ್ದಂತ ಹೇಳೀಗ ಈಗ ಕೈ ಬಿಡು ಸರಿ ಒಂದ್ ಸೆಕೆಂಡ್ ಇವನ್ನ ಒಂದು ಏನು ಏನು ಏನ್ ನಿಂದೆ ನೋಡಿ, ಚಾ ಇದು- ಏನ್ಲೇವ? ತಡಿಬೇಕು ನಮ್ ತೋಟದಾಗ ತಂಗಿ ನಿಂದೆ ಯಾರು ಬಂದ್ರು ಬಿಡಂಗಿಲ್ಲ ಒಂದ್ ಕೆಲಸ ಮಾಡೋಣಪ್ಪ ನಮ್ಮ ಹೊಲದಾಗ ಒಂದು ಮಾವಿನ ಗಿಡ ಗೊಡ್ಡ ಬಿದ್ದ ನರಬಲಿ ಕೊಡು ಬ್ಯಾಡಪ್ಪ ಇವನ ಅದಕ್ಕೆ ಕಟ್ಟಿ ಬಿಡೋಣ ಬಸರ ಮಾಡ್ತಾನೆ ನೋಡೋಣ ನಾ ಬಿಡಂಗಿಲ್ಲ ಏನ್ ಮುಗಿಸತ್ತಾರ ನೀವ್ ಮೌನ ಹಿಂಗ ಮಾಡಿ ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡಿ ಸ್ವಲ್ಪ ಯಾಮಾರ ಇದ್ದೆ ಅಂದ್ರೆ ಅವ್ನವ್ರ ಮದುವೆ ಮಕ್ಕಳು ಕೊಟ್ಟಿದ್ದಲ್ಲ ನಮ್ಮಪ್ಪ ನೀ ಯಾಕೆ ಅವ್ರು ಬಿಟ್ಟು ಹಿಡ್ಕೋ 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 ಯಪ್ಪ ಅದಕ್ಕೆ ಹೇಳಕತ್ತೀನಿ ಸಟ್ನ ಗಂಗಪ್ಪ ಕೊಟ್ಟು ಮದುವೆ ಮಾಡ್ಬಿಡು ಇಲ್ಲ ಇಂತ ಹಲಕ ನನ್ನ ಮಕ್ಕಳು ನಾನು ಓಡ್ಕೊಂಡು ಹೋಗ್ತಾರ